ಇನ್ನು ನೆಕ್ಸ್ಟ್ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟು. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಭ್ರಷ್ಟಾಚಾರ ಆಯ್ತಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗರಣದ ತನಿಖೆಯ ಹೊಣೆಯನ್ನ ಇನ್ನು ಮುಂದೆ ಸಿಬಿಐಗೆ ವಹಿಸಲಾಗಿದೆ. ಇದು ಹೈಕೋರ್ಟ್ನ ಆದೇಶ ಆಗಿತ್ತು ನಿನ್ನೆ. ಸೊ ಈಗ ಕುತೂಹಲ ಮೂಡಿಸ್ತಾ ಇದೆ. ಒಂದು ಹಂತದಲ್ಲಿ ಸರ್ಕಾರಕ್ಕೆ ಹಿನ್ನಡೆ, ಕೇಸ್ ಸಿಬಿಐಗೆ ವರ್ಗಾವಣೆ ಮಾಡುವಂತೆ ಹೈಕೋರ್ಟ್ ಆದೇಶವನ್ನ ಕೊಡ್ತು ನಿನ್ನೆ. ರಾಜ್ಯ ಸರ್ಕಾರದ ಎಸ್ಐಟಿ ತನಿಖೆಯನ್ನ ರದ್ದುಗೊಳಿಸಿ ಆದೇಶ ಹೊರಡಿಸಿರೋದು. ಸೊ ಹಾಗಾಗಿನೇ ಹೈಕೋರ್ಟ್ನ ಈ ಒಂದು ಆದೇಶದಿಂದ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಸಿಬಿಐ ತನಿಖೆ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಮತ್ತೊಂದು ಕಡೆ. ಕಡು ಭ್ರಷ್ಟರಿಗೆ ಯಾರ್ಯಾರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರು, ಎಸ್ಐಟಿ ತನಿಖೆಗೆ ವಹಿಸಿದ ನಂತರ ನಾವು ಸೇಫ್ ಆಗಿದ್ವಿ ಅಂತ ಅಂದುಕೊಂಡಿದ್ದರು. ಈಗ ಸಿಬಿಐ ಎಂಟ್ರಿಯ ಹಿನ್ನೆಲೆಯಲ್ಲಿ ಮುಂದೇನಾಗುತ್ತೆ ಅನ್ನೋ ಟೆನ್ಷನ್ ಅಲ್ಲಿ ಇದ್ದಾರೆ. ಎಸ್ಐಟಿ ಮತ್ತು ಇಡಿ ತನಿಖೆಯನ್ನ ಮಾಡ್ತಾ ಇತ್ತು. ಅವರು ಕೊಟ್ಟಂತ ವರದಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ವರದಿಗಳು ಬಂದಿತ್ತು. ತಾಳೆನೆ ಒಂದಕ್ಕೊಂದು ತಾಳೆನೆ ಆಗ್ತಾ ಇರಲಿಲ್ಲ. ಒಂದು ಎಸ್ಐಟಿ ತನಿಖೆಯಲ್ಲಿ ಒಂದು ರೀತಿಯಾಗಿ ವರದಿಯನ್ನು ಕೊಟ್ಟರೆ, ಇಡಿ ತನಿಖೆಯಲ್ಲಿ ಮತ್ತೊಂದು ರೀತಿಯಾಗಿ ವರದಿ ಇತ್ತು. ಆಮೇಲೆ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಅಧಿಕಾರಿಗಳ ವಿರುದ್ಧ ಸಿಬಿಐ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಿತ್ತು. ಆದರೆ ಪೂರ್ಣ ಪ್ರಮಾಣದಲ್ಲಿ ಇದೇ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರಲಿಲ್ಲ. ಆದರೆ ಈಗ ಎಸ್ಐಟಿ ತನಿಖೆಯನ್ನ ಏನು ಮಾಡ್ತಿತ್ತು ಅದನ್ನ ಸಿಬಿಐಗೆ ವರ್ಗಾವಣೆ ಮಾಡಿದೆ ಹೈಕೋರ್ಟ್. ಸೊ ಅಲ್ಲಿಗೆ ಎಸ್ಐಟಿ ತನಿಖೆಯನ್ನ ರದ್ದುಗೊಳಿಸಿರೋದು ಸರ್ಕಾರಕ್ಕೆ ಒಂದು ರೀತಿಯಾಗಿ ಹಿನ್ನಡೆ. ಹಗರಣದ ಹಣ ಲೋಕಸಭಾ ಎಲೆಕ್ಷನ್ಗೆ ಬಳಸಿರುವಂತಹ ಆರೋಪ ಇದೆ. ಈ ಸಂಬಂಧ ಸಾಕ್ಷ್ಯಾಧಾರ ಏನಾದರೂ ಸಿಕ್ಕಿದ್ರೆ ಕಾಂಗ್ರೆಸ್ ಶಾಸಕರಿಗೆ ಕುತ್ತು ಬರೋದು ಗ್ಯಾರಂಟಿ. ಕಾಂಗ್ರೆಸ್ನ ಶಾಸಕರನ್ನ ಬಂಧಿಸಿ ಸಿಬಿಐ ವಿಚಾರಣೆಯನ್ನ ನಡೆಸಬಹುದು. ಸಿಎಂ ಹಣಕಾಸು ಸಚಿವರಾಗಿರೋದ್ರಿಂದಾಗಿ ಸಿಎಂಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಬಿಜೆಪಿಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಾಲ್ಮೀಕಿ ಹಗರಣದ ಅಸ್ತ್ರ ಸಿಕ್ಕಂತಾಗಿದೆ. ಇಡಿ ಮೇಲೆ ಆರೋಪ ಮಾಡ್ತಿದ್ದ ಕೈಪಡೆಗೆ ಈಗ ಸಿಬಿಐ ಶಾಕ್ ಕೊಡ್ತಾ ಇದೆ. ಈಗ ಇದರಲ್ಲಿ ಭಾಗಿಯಾಗಿದ್ದಂತಹ ಶಾಸಕರೇನಾದರೂ ಮತ್ತೆ ಅರೆಸ್ಟ್ ಆಗೋಯ್ತು ಅಂತಂದ್ರೆ ಸರ್ಕಾರಕ್ಕೆ ಭ್ರಷ್ಟಾಚಾರದ ಹಣೆಪಟ್ಟಿ ಸಿಕ್ಕಿಬಿಡುತ್ತೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಾ ಹೀಗನ್ನುವಂಥ ಪ್ರಶ್ನೆ ಉದ್ಭವವಾಗ್ತಾ ಇರೋದು ರಾಜಕೀಯ ಪಡಸಾಲಿಗಲ್ಲಿ. ಎಲ್ಲವೂ ಶುರುವಾಗಿದ್ದು 2024 ಮೇ 27ನೇ ತಾರೀಕು ಚಂದ್ರಶೇಖರ್ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡ ನಂತರ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ನಲ್ಲಿ. ಶಶಿಧರ್, ಈಗ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಲಾಗಿದೆ. ಸೊ ಈ ಬೆನ್ನಲ್ಲೇ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇರುವಂಥ ಒಂದಷ್ಟು ಶಾಸಕರಿಗೆ ಡವಡವ ಶುರುವಾಗ್ತಾ ಇದೆ. ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದವರಿಗೂ ಡವಡವ ಶುರುವಾಗ್ತಾ ಇದೆ. ಎಸ್ಐಟಿ ತನಿಖೆಯನ್ನ ಕೈಗೆತ್ತಿಕೊಂಡ ನಂತರ ನಾವು ಸೇಫ್ ಆದ್ವಿ ಅಂತ ಒಂದು ಹಂತದಲ್ಲಿ ಅಂದ್ಕೊಂಡವ್ರಿಗೆ ಈಗ ಡವಡವ. ಸೊ ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಗ ಸಿಬಿಐನ ಮುಂದಿನ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಇನ್ಡೆಪ್ತ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶರತ್, 2024ರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಂಬಂಧಪಟ್ಟಂತೆ ಏನು ಸೂಪರ್ಡೆಂಟ್ ಆಗಿರೋಂಥ ಚಂದ್ರಶೇಖರ್ ಅವರು ಏನು ಒಂದು ರೀತಿಯಂಥ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಳ್ತಾರೆ. ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಅವರ ಮನೆಯಲ್ಲಿ ಒಂದು ಡೆತ್ ನೋಟ್ ಕೂಡ ಸಿಗುತ್ತೆ. ಆ ಡೆತ್ ನೋಟನ್ನು ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಒಂದು ಕಡೆ ಕೆಲವೊಂದಷ್ಟು ಖಾಸಗಿ ಬ್ಯಾಂಕ್ಗಳಿಗೆ ವಾಲ್ಮೀಕಿ ನಿಗಮದ ಹಣವನ್ನು ವರ್ಗಾವಣೆ ಮಾಡಲಾಗಿದೆ, ಅದು ಕೂಡ ಒತ್ತಾಯಪೂರ್ವಕವಾಗಿ. ಹೀಗಾಗಿ ನಾನು ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದೇನೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಚಿವರು ಮತ್ತು ಅದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಮೇಲಾಧಿಕಾರಿಗಳ ಹೆಸರನ್ನ ಉಲ್ಲೇಖಿಸಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ರು. ಆಗ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಅದರ ಜೊತೆ ವಿಪಕ್ಷ ಆಗಿರುವಂತಹ ಏನು ಜೆಡಿಎಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡ್ತಿದೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಕೂಡ SIT ಅನ್ನು ಕೂಡ ರಚನೆ ಮಾಡುತ್ತೆ. ಈ ಒಂದು ಹಗರಣ ಯಾವ ರೀತಿಯಾಗಿ ಆಗಿದೆ, ಎಲ್ಲೆಲ್ಲಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅಂತ ತನಿಖೆಯನ್ನ ಮಾಡಿದಾಗ ಆಂಧ್ರದ ಕೆಲವೊಂದಷ್ಟು ಬ್ಯಾಂಕ್ನಲ್ಲಿ, ಅದೇ ರೀತಿಯಲ್ಲಿ ಕೂಡ MG ರೋಡ್ನಲ್ಲಿ ಕೆಲವೊಂದಷ್ಟು ಏನು ಗೋಲ್ಡ್ ಕಂಪ್ನಿಗಳು ಕೂಡ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿರೋದು ಈಗಾಗಲೇ ದಾಖಲೆ ಸಮೇತ ಏನು SIT ಕೂಡ ತನಿಖೆಯನ್ನ ಮಾಡಿತ್ತು. ಯಾವಾಗ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿತ್ತು ಆ ಒಂದು ಸಂದರ್ಭದಲ್ಲಿ ಏನು 187 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಇಡಿ ಕೂಡ ಎಂಟ್ರಿ ಕೊಟ್ಟಿತ್ತು. ಇಡಿ ಕೂಡ ತನಿಖೆಯನ್ನು ಕೂಡ ಮಾಡಿತ್ತು. SIT ನಡೆಸಿರುವಂತಹ ಎಲ್ಲಾ ಇನ್ವೆಸ್ಟಿಗೇಷನ್ ನ ಡಾಕ್ಯುಮೆಂಟ್ಸ್ ನ ಇಡಿ ಎಲ್ಲ ಕೂಡ ವಶಕ್ಕೆ ಪಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರಾಯಿಂದ ನಾಗೇಂದ್ರ ಅವರನ್ನು ಕೂಡ ಏನು ಅರೆಸ್ಟ್ ಮಾಡಲಾಗಿತ್ತು, ಅವರನ್ನು ಕೂಡ ಜೈಲಿಗೆ ಕೂಡ ಕಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದ್ರೆ SIT ಮಾಡಿದ ಕೆಲಸ ಏನಂತಂದ್ರೆ ಇದರಲ್ಲಿ ಸಚಿವರ ಪಾತ್ರ
ಮಾತ್ರ ಏನು ಕೂಡ ಇಲ್ಲ, ನಮ್ಮ ಗಮನಕ್ಕೆ ಬರದಂತೆ ನಡೆದಿದೆ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಕೂಡ ಕ್ಲೈಮ್ ಮಾಡ್ಕೊಂಡಿದ್ರು. ಯಾಕೆ ಅಂತಂದ್ರೆ ಹಣಕಾಸು ಸಚಿವರು ಸಿದ್ದರಾಮಯ್ಯ ಬಳಿ ಇದೆ, ಹೀಗಾಗಿ ನನ್ನ ಪಾತ್ರನೂ ಇಲ್ಲ, ನನ್ನ ಗಮನಕ್ಕೆ ಕೂಡ ಬಂದಿಲ್ಲ, ಸಚಿವರ ಗಮನಕ್ಕೆ ಕೂಡ ಬಂದಿಲ್ಲ. ಹೀಗಾಗಿ ಏನೇ ತಪ್ಪಿದ್ರು ಕೂಡ ವಾಲ್ಮೀಕಿ ಹಗರಣದಲ್ಲಿ ಎಲ್ಲವೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆದಿದೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕ್ಲೈಮ್ ಮಾಡ್ಕೊಂಡಿತ್ತು. ಈಗ ಈ ಹೈಕೋರ್ಟ್ ಕೂಡ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸಿಬಿಐಗೆ ಸಂಪೂರ್ಣವಾಗಿ SIT ತನಿಖೆ ಮಾಡುವಂತ ಎಲ್ಲಾ ವರದಿಯನ್ನು ಕೂಡ ಸಿಬಿಐಗೆ ರವಾನಿಸಿ ಅಂತ ಹೇಳ್ಬಿಟ್ಟು ಸರ್ಕಾರದ ವಿರುದ್ಧವೇ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿದ್ದು. ದೊಡ್ಡ ಮಟ್ಟಕ್ಕೆ ಸರ್ಕಾರ ಈಗ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಬಳ್ಳಾರಿಯಲ್ಲಿ ಕೆಲವೊಂದಷ್ಟು ಏನು ಚುನಾವಣೆಗೆ, ಅದೇ ರೀತಿ ಕೂಡ ಲೋಕಸಭಾ ಚುನಾವಣೆ ಕೂಡ ವಾಲ್ಮೀಕಿ ನಿಗಮದ ಹಣವನ್ನು ಕೂಡ ಬಳಕೆ ಮಾಡಿರೋದು ಕೆಲವೊಂದಷ್ಟು ದಾಖಲೆ ಕೂಡ ಪೂರಕವಾಗಿ ಸಿಕ್ಕಿವೆ. ಅದರ ಜೊತೆ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ನಡೀತು. ಆ ವಿಧಾನಸಭಾ ಚುನಾವಣೆಯು ಕೂಡ ನಮ್ಮ ಕಾಂಗ್ರೆಸ್ ಏನು ಕರ್ನಾಟಕದಿಂದ ಒಂದಷ್ಟು ಕಪ್ಪು ಕಾಣಿಕೆ ಕೂಡ ಹೋಗಿದೆ. ಆ ಒಂದು ಚುನಾವಣೆ ಕೂಡ ವಾಲ್ಮೀಕಿ ನಿಗಮದ ಹಣವನ್ನು ಕೂಡ ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ದಾಖಲೆ ಕೂಡ ಸಿಕ್ಕಿದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಇಲ್ಲ ಅಧಿಕಾರಿಗಳು ಸಚಿವರಾಗಿದ್ದಂಥವ್ರು ಅವರು ಯಾರ ಸೂಚನೆ ಮೇರೆಗೆ ಹಣವನ್ನ ವರ್ಗಾವಣೆ ಮಾಡಿದ್ರು, ಯಾರ ಒತ್ತಡ ಇತ್ತು ಅಂತ ಹೇಳ್ಬಿಟ್ಟು ತನಿಖೆಯನ್ನ ಈಗ ಸಿಬಿಐ ಕೂಡ ನಡೆಸಲಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಏನಾದ್ರು ಸೂಚನೆ ಕೊಟ್ಟು ಅಧಿಕಾರಿಗಳು ಏನಾದ್ರು ಹಣವನ್ನ ವರ್ಗಾವಣೆ ಮಾಡಿದಂತ ಹಣವನ್ನ ಯಾವ್ಯಾವ ವಿಧಾನಸಭಾ ಚುನಾವಣೆಗೆ ತೆಲಂಗಾಣದಲ್ಲಿ ಬಳಕೆಯನ್ನು ಮಾಡಿಕೊಳ್ಳಾಯಿತು ಅನ್ನೋದ್ರ ಬಗ್ಗೆ ಕೂಡ ಸಿಬಿಐ ತನಿಖೆಯನ್ನ ಶುರು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು 15 ದಿನಗಳ ಹಿಂದೆ ಕೂಡ ಏನ್ ಬಳ್ಳಾರಿಯಲ್ಲಿರುವಂತಹ ಎಲ್ಲಾ ಶಾಸಕರ ಮನೆಯಲ್ಲೂ ಕೂಡ ಏನ್ ಸಿಬಿಐ ಕೂಡ ಏನು ಅದೇ ರೀತಿಯಲ್ಲಿ ಕೂಡ ಇಡಿ ಕೂಡ ರೈಡ್ ಅನ್ನ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಮೇರೆಗೆ ಏನಾದ್ರು ಹಣವನ್ನು ವರ್ಗಾವಣೆ ಮಾಡಿದ್ರ. ಆದ್ರೆ ನಾಗೇಂದ್ರ ಮಾತ್ರ ಇದುವರೆಗೂ ಕೂಡ ಸಿಎಂ ಹೇಳಿದ್ರು, DCM ಹೇಳಿದ್ರು ಅಂತ ಎಲ್ಲೂ ಕೂಡ ಬಾಯಿ ಬಿಟ್ಟಿಲ್ಲ ವಿಚಾರಣೆಯಲ್ಲಿ. ಈಗ ಸಿಬಿಐ ಯಾವ ರೀತಿಯಾಗಿ ವಿಚಾರಣೆಯನ್ನ ನಡೆಸುತ್ತೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರದ ನಿರ್ಧಾರ ಗೊತ್ತಾಗಲಿದೆ. ಶರತ್. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.